ಹವಾಮಾನ ವೈಪರೀತ್ಯದಿಂದಾಗಿ ಮಾವು ಇಳುವರಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿತು. ಮಾವಿನ ರುಚಿ ಸವಿಯಲು ಮಾವು ಪ್ರಿಯರು ದುಬಾರಿ ಬೆಲೆ ತೆರಬೇಕಾಗಿದೆ. ನಿಗದಿತ ಸಮಯಕ್ಕೆ ಮಳೆಯಾಗದಿರುವುದು ಹಾಗೂ ಬಿಸಿಲಿನ ಬೇಗೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮರದಲ್ಲಿರುವ ಮಾವಿನ ಕಾಯಿಗಳು ಉದುರಿ ಹೋಗಿದ್ದು 70% 80% ಇಳುವರಿ ಕುಸಿತಗೊಂಡಿರುವುದು ರೈತರ ಆತಂಕ ಹೆಚ್ಚಿಸಿದೆ. ಕಳೆದ 7 ತಿಂಗಳಿನಿಂದ ಕೋಲಾರ ಜಿಲ್ಲೆಯಾದ್ಯಂತ ಮಳೆಯಾಗಿಲ್ಲ. ಇದರಿಂದಾಗಿ ಹೂವು ಉದುರಿ ಹೋಗಿದೆ. ಇನ್ನು ಬಿಸಿಲಿನ ತಾಪಮಾನ ಹೆಚ್ಚಳದಿಂದಾಗಿ ಉಳಿದಂತಹ ಕಾಯಿಗಳು ಚಿವುಟಿ ಹೋಗಿ ಉದುರುತ್ತಿದ್ದು ಮಾವಿನ ಕಾಯಿಯ ಕೊರತೆ ಎದುರಾಗಿದೆ. ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮಾವಿಗೆ ಪ್ರಸಿದ್ಧಿಯಾಗಿದ್ದು ರಾಜ್ಯ ಸೇರಿದಂತೆ ಇತರೆಡೆ ಮಾವು ರಫ್ತಾಗುವುದು ಶ್ರೀನಿವಾಸಪುರದಿಂದಲೇನೆ. ಹಾಗಾದ್ರೆ ಈ ಬಾರಿ ಫಸಲು 70% ಕುಸಿತ ಕಂಡಿರುವುದರಿಂದ ಮಾವು ಖರೀದಿ ದರ ಹೆಚ್ಚಾಗಿದ್ದು ಮಾರುಕಟ್ಟೆಯಲ್ಲಿಯೂ ಮಾವಿನ ದರ ಏರಿಕೆಯಾಗಿದೆ.